ಒಂದ್ಸಾರಿ ನನ್ನ ಮನಸ್ಸಲ್ಲಿರೋದನ್ನ ಅವ್ರ ಬಗ್ಗೆ ಹೇಳಿದ್ದೀನಿ ಜಾಹ್ನವಿ. ಮತ್ತೆ ಮತ್ತೆ ಅದನ್ನೇ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅತ್ತೆ? ಮಾತಾಡ್ತಾ ಮಾತಾಡ್ತಾ ನೀವು ಮಾವನ ಎಷ್ಟು ಹಂಬಲಿಸ್ತಿದ್ದೀರಾ ಅನ್ನೋದನ್ನ ಹೇಳ್ಬಿಡ್ತೀರಾ ಅಂತನಾ ಅತ್ತೆ? ಮಾವ ಬಂದಾಗಿಂದ ನೀವು ಮಾತಾಡ್ಸಿಲ್ಲ, ಆದರೆ ಅವ್ರು ಬಂದಿರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳ್ಬಿಡ್ತೀರಾ ಅನ್ನೋದಕ್ಕ? ನಿಮ್ಮ ಸೌಭಾಗ್ಯನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಮ ತಾಳಿಗೆ ಅರಿಶಿನ ಕುಂಕುಮ ಇಟ್ಕೊಂಡ್ರಿ, ಆದರೆ ಅದೇ ಸೌಭಾಗ್ಯ ನಿಮ್ಮ ಕಣ್ಮುಂದೆ ಇದ್ರೂ ನೀವು ಮಾತಾಡ್ಸ್ತಿಲ್ವಲ್ಲ ಅತ್ತೆ? ಯಾಕತ್ತೆ? ಮಾವನ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇರೋದು ಸುಳ್ಳ? ಅವ್ರು ಎದೆಗೋರ್ಕೊಂಡು ಒಂದ್ಸಲಿ ಹತ್ಬಿಡ್ಬೇಕು ಅನಿಸ್ತಿರೋದು ಸುಳ್ಳ? ನನ್ನನ್ನು ಬಿಟ್ಟು ಹೋಗ್ಬೇಡಿ, ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತ ಹೇಳ್ಬೇಕು ಅನಿಸ್ತಿರೋದು ಸುಳ್ಳ? ಯಾವುದೂ ಸುಳ್ಳಲ್ಲ ಜಾಹ್ನವಿ, ಒಪ್ಕೋತೀನಿ. ಆದ್ರೆ ಬರೀ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇದ್ರೆ ಸಾಕ? ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಕಿಂಚಿತ್ತಾದ್ರೂ ಪ್ರೀತಿ ಇರ್ಬೇಕಲ್ವಾ? ಮಾವನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಯಾಕೆ ಹೇಳಬೇಕು ಜಾಹ್ನವಿ? 2 ವರ್ಷ ಸಂಸಾರ ಮಾಡಿದ್ದೀನಿ ಅವ್ರ ಜೊತೆಲಿ. ಅವ್ರಿಗೆ ಹುಟ್ಟೋ ಮಗು ತಾಯಿ ಬಗ್ಗೆ ಕಾಳಜಿ ಇತ್ತೆ ಹೊರತು ಹೆಂಡತಿ ಅಂತ ಒಂದೇ ಒಂದಿನ ಅವರು ಮನಸ್ಸಿಂದ ನನ್ನ ಪ್ರೀತಿಸ್ಲೇ ಇಲ್ಲ. ಅದು ಹಳೆ ಕತೆ ಅತ್ತೆ. ಮಾವ ಈಗ ತುಂಬಾ ಬದಲಾಗಿದ್ದಾರೆ. ಅದನ್ನ ನೀನ್ ಹೇಳ್ಬೇಕಷ್ಟೇ. ಬದಲಾಗಿದ್ದಿದ್ರೆ ಅವ್ರು ಮತ್ತೆ ನನ್ನ ಹತ್ರ ಬಂದು ಮಾತಾಡ್ಬೇಕಾಗಿತ್ತು. ಟ್ರೈ ಮಾಡಿದ್ರಲ್ಲ ಅತ್ತೆ. 27 ವರ್ಷ ಆದ್ಮೇಲೆ ಬಂದಿದ್ದಾರೆ ಅಂತಾನು ನೋಡ್ದೆ ನೀವು ರೂಮಿಗೆ ಹೋಗಿ ಬಾಗ್ಲು ಹಾಕೊಂಡ್ಬಿಟ್ರಿ. 27 ವರ್ಷ ನಾನು ಬಿಟ್ಟು ಹೋಗಿದ್ದಕ್ಕೆ ಅವ್ರ ಆ ಪ್ರಯತ್ನ ಸಾಕ ಜಾಹ್ನವಿ? ನನ್ನನ್ನು ಮಾತಾಡ್ಸೋದಕ್ಕೆ ಇನ್ನೊಂದ್ಸಾರಿ ಬಂದು ನನ್ನನ್ನು ಮಾತಾಡ್ಸ್ಬೋದಿತ್ತಲ್ವಾ? ಸಾಲದಕ್ಕೆ ಬೇರೆ ರೂಮ್ ಸೇರ್ಕೊಂಡಿದ್ದಾರೆ. ಬೇರೆ ರೂಮ್ ವ್ಯವಸ್ಥೆ ಮಾಡಿದ್ ನಾನು. ಅದರಿಂದ ಮಾವನಿಗೂ ಮುಜುಗರ ಆಯ್ತು. ಏನ್ ಗೊತ್ತಾತ್ತೆ, ನೀವಿಲ್ಲಿ ಬಂದು ಮಾವನಿಗೋಸ್ಕರ ಪೂಜೆ ಮಾಡ್ತಿದ್ದೀರಾ, ಆದ್ರೆ ಅವರು ನಿಮ್ ರೂಮಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಏನು, ಅವರು ನನ್ನ ರೂಮಲ್ಲಿದ್ದಾರಾ? ಹೌದು ಅತ್ತೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿನ ನಾನು ಯಾವತ್ತೂ ಮರ್ತಿಲ್ಲ. ಅವಳು ನನ್ನನ್ನು ಮರೆಯೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಇನ್ನು ಅವಳು ಹೇಳಿದ್ರು ಅಷ್ಟೇ, ನಾನು ಅವಳನ್ನ ಈ ಮನೇನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ? ಹೌದು ಅತ್ತೆ. ಇದು ಬರೀ ಮಾಲ್ತಿ ರೂಮ್ ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ನನ್ನ ಮಾಲ್ತಿ ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಇನ್ನು ಮುಂದೆನೂ ಅದೇ ಆಗಿರುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಅತ್ತೆ, ಅಧಿಕಾರದಿಂದ ಅವ್ರ ಫೋಟೋನ ತಗೊಂಡು ಬಂದು ನಿಮ್ ರೂಮ್ ಗೋಡೆ ಮೇಲೆ ಹಾಕಿದ್ದಾರೆ. ಇನ್ಮೇಲೆ ಅವರು ನಿಮ್ ಜೊತೆ ನಿಮ್ ರೂಮಲ್ಲೇ ಇರ್ತಾರಂತೆ. ಹೌದಾ? ಹಾಗಂದ್ರೆ ಅವರು? ಹೌದು ಅತ್ತೆ. ಆದ್ರೆ ನಿಮಗೆ ಮಾವನ್ ಮೇಲೆ ತುಂಬಾ ಬೇಜಾರಿದೆ ಅಲ್ವಾ? ನಾನು ಹೇಗೋ ಮಾವನ್ ಕನ್ವಿನ್ಸ್ ಮಾಡ್ತೀನಿ. ಏನಂತ? ಮಾಲ್ತಿ ಅತ್ತೆಗೆ ನೀವು ಅವ್ರ ಜೊತೆ ಅವ್ರ ರೂಮಲ್ಲಿ ಇರೋದು ಇಷ್ಟ ಆಗಲ್ಲ, ನೀವು ಸಪ್ರೇಟ್ ಆಗೇ ಇರಿ ಅಂತ. ಅವರು ಅವ್ರ ಲಗೇಜನ್ನ ನಿಮ್ ರೂಮಿಗೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ. ಜಾಹ್ನವಿ, ಏನತ್ತೆ? ನಾನೇ ಹೋಗಿ ಮಾತಾಡಿಸ್ತೀನಿ. ಸರಿ ಅತ್ತೆ.